ಬಿಜೆಪಿ ನಿಯೋಗದ ನಾಯಕರು ಕೊಟ್ಟಿರುವಂತಹ ಒಂದು ಕಂಪ್ಲೇಂಟ್ಗೆ ಆಯೋಗದ ಅಧ್ಯಕ್ಷ ಮಧುಸೂದನ್ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಇದು ತಪ್ಪು ಕಲ್ಪನೆ ಮಾಡಿಕೊಂಡು ಬಂದಿದ್ದೀರಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಹಿಂದುಳಿದ ಆಯೋಗದ ಅಧ್ಯಕ್ಷರ ತಿರುಗೇಟು. ಬಿಜೆಪಿ ನಾಯಕರು ತಪ್ಪು ಕಲ್ಪನೆ ಮಾಡಿಕೊಂಡು ಬಂದಿದ್ರು. ಬಿಜೆಪಿಯವರು ತೋರಿಸಿದ 14 ಜಾತಿಗಳು ಕ್ರಿಶ್ಚಿಯನ್ ಜೊತೆ ಸೇರಿಸಿಲ್ಲ. ಬಿಜೆಪಿಯವರು ಹೇಳಿರುವಂತಹ ಕ್ರಿಶ್ಚಿಯನ್ ಜಾತಿಗಳು ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪಟ್ಟಿಯಲ್ಲೇ ಇಲ್ಲ, ತೆಗೆದುಹಾಕುವಂತಹ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಚೆನ್ನಾಗಿ ನಡೀತಾ ಇದೆ. ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರುವಂತಹ ಬಿಜೆಪಿ ನಿಯೋಗದ ನಾಯಕರಿಗೆ ಆಯೋಗದ ಅಧ್ಯಕ್ಷ ತಿರುಗೇಟು ಕೊಟ್ಟಿದ್ದಾರೆ. ಅವರ ತಪ್ಪು ಕಲ್ಪನೆ ಇದು. ಅವರು ಹೇಳಿರುವಂತಹ ಜಾತಿಗಳು ನಮ್ಮಲ್ಲಿರುವಂತಹ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪಟ್ಟಿಯಲ್ಲಿ ಜಾತಿಯ ಹೆಸರೇ ಇಲ್ಲ ಅಂದ ಮೇಲೆ ತೆಗೆದುಹಾಕೋ ಪ್ರಶ್ನೆ ಎಲ್ಲಿಂದ ಬಂತು ಅಂತ. ನಮ್ಮ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಬಹಳ ಚೆನ್ನಾಗಿ ನಡೀತಾ ಇದೆ, ನಡೆಯುತ್ತೆ ಅಂತ ಹೇಳಿದ್ದಾರೆ. ಅವರು ಒಂದು ಆಯೋಗ ಬಂದ್ಬಿಟ್ಟು ತಮ್ಮದು ಇಂತಿಂಥ ಕಾಸ್ಟನ್ನು ನೀವು ಪಟ್ಟಿಯಿಂದ ತೆಗಿಬೇಕು ಅಂತ ರಿಪ್ರೆಸೆಂಟೇಷನ್ ಕೊಟ್ಟು ಭಾಳಷ್ಟು ಚರ್ಚೆ ಇದು ಎಲ್ಲ ಆಯಿತು. ನಾವು ಅದಕ್ಕೆ ಒಂದು ಎಮರ್ಜೆಂಟ್ ಮೀಟಿಂಗ್ ಕರೆದು ನಮ್ಮ ಆಯೋಗದವರಿಗೆ ನಾವು ಅವ್ರ ಕನ್ಸರ್ನ್ನ ನೋಡಿದ್ವಿ. ಅವ್ರು ಹೇಳ್ತಾ ಇದ್ದಿದ್ದು ನಮ್ಮ ಕೆಲವು ಶೆಡ್ಯೂಲ್ ಕಾಸ್ಟ್ನಲ್ಲಿ ಇರೋರಿಗೆ ಅವ್ರದನ್ನು ಯಾಕೆ ತೆಗೆದು ಹಾಕಿಲ್ಲ, ನೀವು ಬೇರೆಯವ್ರದ್ದು ಮಾತ್ರ ಯಾಕೆ ತೆಗ್ದಿದ್ದೀರಿ ಅಂತ ಪ್ರಶ್ನೆ ಮಾಡಿದರು. ಅದು ಅವ್ರು ತಪ್ಪು ಕಲ್ಪನೆಯಿಂದ ಆ ಇಂಪ್ರೆಷನಲ್ಲಿ ಬಂದಿದ್ರು. ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ನಮ್ಮ ಮೀಟಿಂಗ್ನಲ್ಲಿ ಪೇಪರ್ ಪಬ್ಲಿಕೇಶನ್ ಆದಮೇಲೆ ಪೇಪರ್ ಪಬ್ಲಿಕೇಶನಲ್ಲಿ ಇತ್ತು ಅವರು ಹೇಳ್ತಾ ಇರೋ ಜಾತಿಗಳು. ನಾವು 19/8 ಏನು ಪೇಪರ್ ನೋಟಿಫಿಕೇಶನ್ ಮಾಡಿದ್ವಿ, ಅದರಲ್ಲಿ ಕೆಲವು ಕಾಸ್ಟು ಕಮ್ಯುನಿಟೀಸು ಇತ್ತು. ಅದನ್ನು ನಾವು ನೋಟಿಫಿಕೇಶನ್ ಕೊಟ್ಟಿದ್ದು ಯಾವುದಾದ್ರೂ ಕೈ ತಪ್ಪಿದ್ರೆ ನಮಗೆ ತಿಳಿಸಿ ಅಂತ ಹೇಳಿ ನಾವು ನೋಟಿಫಿಕೇಶನ್ ಕೊಟ್ಟಿದ್ದು ಸೇರಿಸಿದ್ವಿ. ಅದರ ನಂತರ ನಾವು ವಿಮರ್ಶೆ ಮಾಡುವಾಗ ಕೆಲವು ಕಾಸ್ಟ್ಗಳನ್ನು ಹಾಕಬಾರ್ದು ಅಂತೇಳಿ ನಾವಾಗೆ ತೆಗೆದುಹಾಕಿದ್ವಿ. ಅದು ನಮ್ಮ ಪಟ್ಟಿಯಲ್ಲಿ ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಜನತಾ ಪಾರ್ಟಿ ಲೀಡರ್ಸು ಎಲ್ಲ ಬಂದುಬಿಟ್ಟು ನಮ್ಮದನ್ನು ತೆಗಿಬೇಕು ಅಂತ ಒಂದು ಮನವಿ ಮಾಡಿದರು. ಅದಕ್ಕೆ ನಾವು ಒಂದು ಎಮರ್ಜೆಂಟ್ ಮೀಟಿಂಗ್ ಕರೆದು ಈಗ ತೀರ್ಮಾನ ತಗೊಂಡು ಅದನ್ನು ವಿಮರ್ಶೆ ಮಾಡಿದ್ವಿ. ಅವ್ರು ತಪ್ಪು ಕಲ್ಪನೆಯಲ್ಲಿ ಬಂದಿದ್ದರು. ಆ ಕಾಸ್ಟ್ ಅವ್ರು ಏನು ಬರೆದು ಕೊಟ್ಟಿದ್ದಾರೆ ಅವ್ರ ರಿಪ್ರೆಸೆಂಟೇಷನಲ್ಲಿ, ಆ ಕಾಸ್ಟ್ ನಮ್ಮ ಪಟ್ಟಿಯಲ್ಲೇ ಇಲ್ಲ. ಅವ್ರ ತಪ್ಪು ಕಲ್ಪನೆಯಿಂದ ನೀವು ಬೇರೆಯವರಿಗೆ ಕನ್ಸಿಡರ್ ಮಾಡಿದ್ರಿ, ನಮ್ಮ ತೆಗ್ದು ಹಾಕಲಿಲ್ಲ ಅಂತೇಳಿ ಬಂದಿದ್ದರು. ಅದು ನಾವೇ ಮುಂಚೆನೇ ತೆಗ್ದಿರೋದ್ರಿಂದ ಈಗ ತೆಗೆದಾಕೋ ಪ್ರಶ್ನೆ ಬರೋದಿಲ್ಲ. ಆಯೋಗ ಬಂದಿದ್ದಕ್ಕೆ ಅದನ್ನು ತಿಳಿಸು ಅಂತ ಹೇಳಿ ಒಂದು ಪ್ರೆಸ್ ನೋಟು ಕೊಡ್ತಾ ಇದ್ದಾರೆ ನಮ್ಮ ಆಫೀಸ್ನವರು. ಜನತಾ ಪಾರ್ಟಿಯವರು ಒಂದು ಆಯೋಗ ಬಂದ್ಬಿಟ್ಟು ತಮ್ಮದು ಇಂತಿಂಥ ಕಾಸ್ಟನ್ನು ನೀವು ಪಟ್ಟಿಯಿಂದ ತೆಗಿಬೇಕು ಅಂತ. ಈ ಜಾತಿ ಗಣತಿ ಸಮೀಕ್ಷೆಯ ವಿಚಾರವನ್ನು ಪ್ರಶ್ನಿಸಿ ಕ್ರೈಸ್ತ ಧರ್ಮದ ಜೊತೆಗೆ ಸೇರಿಸಿರುವಂತಹ ಜಾತಿ ಉಪಜಾತಿಗಳ ವಿಚಾರವನ್ನು ಉಲ್ಲೇಖ ಇಟ್ಟುಕೊಂಡು ಬಿಜೆಪಿಯ ಹಲವು ನಾಯಕರು, ಬಿಜೆಪಿಯ ಒಂದು ನಿಯೋಗ ಇವತ್ತು ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ಅವರಿಗೆ ಹೋಗಿ ಒಂದು ರೀತಿಯಲ್ಲಿ ಅವರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದರು. ಅವರ ಸ್ವೀಕಾರ ಅಂದರೆ ಅವರ ದೂರನ್ನು ಸ್ವೀಕಾರ ಮಾಡ್ತಾರೆ ಮಧುಸೂದನ್ ಅವರು. ಅದಾದ ನಂತರದಲ್ಲಿ ಮಾತನಾಡ್ತಾ ಇರುವಂಥದ್ದು ಅವ್ರು ಏನು ಅಂತ ಹೇಳಿದ್ರೆ, ಏನಿ ಬಿ ಜೆ ಪಿ ನಿಯೋಗ ಕೊಟ್ಟಿರುವಂಥ 7-8 ಜಾತಿಗಳ ಹೆಸರನ್ನು ಇವರು ಹೇಳ್ತಾ ಇದ್ದಾರೆ, ಆ ಜಾತಿಗಳು ನಾವು ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ. ಅವರು ಹೇಳ್ತಾ ಇರುವಂತಹ ಜಾತಿಯನ್ನು ನಾವು ಕ್ರೈಸ್ತ ಧರ್ಮದ ಜೊತೆಗೆ ಸೇರಿಸಿಯೇ ಇಲ್ಲ. ಅಂದರೆ ಇದು ಹೆಂಗೆ ಶುರುವಾಯಿತು ಅನ್ನುವಂಥದ್ದು ನೋಡೋದಕ್ಕೆ ಹೋದಾಗ ಮತಾಂತರ ಆಗಿರುವಂಥ ಒಂದು ವಿಚಾರವನ್ನು ನೋಡ್ತಾ ಹೋದಾಗ ಅವರು ಈ ಹಿಂದೆ ಹಿಂದೂ ಧರ್ಮದಲ್ಲಿದ್ದರು, ಅವರು ಈಗ ಬೇರೊಂದು ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ. ಹೀಗಾಗಿ ಆ ಬೇರೊಂದು ಧರ್ಮದ ಜೊತೆಗೆ ಸೇರಿಸಿರುವಂತಹ ಹೆಸರನ್ನು ಇವರು ಈ ಹಿಂದೂ ಧರ್ಮದ ಜಾತಿಯನ್ನು ಸೇರಿಸಿ ಕೊಟ್ಟಿದ್ದಾರೆ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಗೊಂದಲಕ್ಕೆ ಕಾರಣವಾದಂಥದ್ದು. ಹೀಗಾಗಿ ಇದನ್ನು ಕೈ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಗೊಂದಲ ಸೃಷ್ಟಿಯಾದಂಥ ಪ್ರಶ್ನೆ ಮಾಡಿ ಬಿಜೆಪಿ ನಿಯೋಗ ಇವತ್ತು ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಒಂದು ರೀತಿ ಮನವಿಯನ್ನು ಮಾಡಿತು. ಈ ಮಧ್ಯೆ ಇವರು ಕೊಟ್ಟಿರುವಂತಹ ಜಾತಿಯ ಲಿಸ್ಟ್ಗಳನ್ನು ನಮ್ಮ ಈ ಲಿಸ್ಟಲ್ಲಿ ಇಲ್ಲವೇ ಇಲ್ಲ ಅಂತ. ಈ ಮಧ್ಯೆ ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಇವತ್ತು ಮಧ್ಯಂತರ ತಡೆ ಬಗ್ಗೆ PIL ಅರ್ಜಿ ವಿಚಾರಣೆ ಆಗಲಿಕ್ಕಿದೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಸ್ತಾ ಇದೆ ರಾಜ್ಯದ ಉಚ್ಚ ನ್ಯಾಯಾಲಯ.
ಜಾತಿ ಗಣತಿಯನ್ನು ಪ್ರಶ್ನಿಸಿದ್ದಂತಹ PIL ಇಂದು ಕೂಡ ವಿಚಾರಣೆ ಆಗ್ತಾ ಇದೆ. ರಾಜ್ಯ ಒಕ್ಕಲಿಗರ ಸಂಘ ಬ್ರಾಹ್ಮಣ ಮಹಾಸಭಾ ಹೈಕೋರ್ಟ್ಗೆ PIL ಅರ್ಜಿ ಹಾಕಿದೆ. ನಿನ್ನೆ ವಿಚಾರಣೆ ನಡೆಸಿ ಆದೇಶವನ್ನು ಇವತ್ತು ಮುಂದೂಡಿಕೆ ಮಾಡಿರುವಂಥದ್ದು. ಇಂದು ಮತ್ತೆ ವಾದವನ್ನು ಆಲಿಸಲಿರುವಂತಹ ಹೈಕೋರ್ಟ್ನ ವಿಭಾಗೀಯ ಪೀಠ ನ್ಯಾಯಮೂರ್ತಿ ವಿಭು ಬಕ್ರು ಅವರ ಮುಖ್ಯ ಪೀಠದಲ್ಲಿ ಒಂದು ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಭವಿಷ್ಯ ಇವತ್ತು ನಿರ್ಧಾರ ಆಗಲಿಕ್ಕಿದೆ. ಸ್ಟೇ ಬಂದುಬಿಡುತ್ತಾ ಅಥವಾ ಮುಂದುವರಿಕೆ ಆಗುತ್ತಾ ಅಂತ. ಯಾಕೆ ಅಂತ ಹೇಳಿದ್ರೆ ಹಲವಾರು ಪ್ರಬಲ ಸಮುದಾಯದವರು ಈ ಒಂದು ರಾಜ್ಯ ಸರ್ಕಾರದ ನಿರ್ಧಾರವಾಗಿರುವಂತಹ ಜಾತಿ ಗಣತಿ ಸಮೀಕ್ಷೆಯನ್ನು ವಿರೋಧಿಸಿದ್ರು. ಹೀಗಾಗಿ ಇದನ್ನು ನಿಲ್ಲಿಸಬೇಕು, ಮಧ್ಯಂತರ ತಡೆಯನ್ನು ತರಬೇಕು ಅನ್ನುವಂಥ ಆದೇಶವನ್ನು ನ್ಯಾಯಾಲಯ ಕೊಡಬೇಕು ಅಂತ PIL ಅರ್ಜಿಯನ್ನು ಹಾಕಿದ್ರು. ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಬ್ರಾಹ್ಮಣ ಮಹಾಸಭಾದವರು ರಾಜ್ಯದ ಹೈಕೋರ್ಟ್ಗೆ PIL ಹಾಕಿದ್ರು. ನಿನ್ನೆಯೂ ಇದರ ವಿಚಾರಣೆಯಾಯಿತು. ಆದರೆ ಆದೇಶವನ್ನು ಇವತ್ತಿಗೆ ಕಾಯ್ದಿರಿಸಿದೆ. ಇವತ್ತೂ ಕೂಡ ಅದರ ವಿಚಾರಣೆ ನಡೀತಾ ಇದೆ. ಇವತ್ತು ಕೂಡ ಎರಡೂ ಕಡೆಯವರ ವಾದಗಳನ್ನು ಆಲಿಸಲಿದೆ ವಿಭಾಗೀಯ ಪೀಠ. ನ್ಯಾಯಮೂರ್ತಿ ಜಸ್ಟಿಸ್ ವಿಭು ಬಕ್ರು ಅವರ ಡೆಸ್ಕ್ನಲ್ಲಿ ನಡೀತಾ ಇರುವಂಥ ವಿಚಾರಣೆ, ಇವರು ಹಾಕಿರುವಂಥ PIL ಅರ್ಜಿಗಳು. ಬಹುತೇಕ ಇವತ್ತು 2:30 ಸುಮಾರಿಗೆ ಈ ಅರ್ಜಿಯ ವಾದವನ್ನು ಆಲಿಸಿ ತದನಂತರದಲ್ಲಿ ಜಾತಿ ಗಣತಿ ಭವಿಷ್ಯದ ನಿರ್ಧಾರ ಇವತ್ತು ಹೈಕೋರ್ಟ್ ಕೊಡುವಂತಹ ತೀರ್ಪಿನ ಮೇಲೆ ನಿಂತಿರುತ್ತೆ. ಈ ಮಧ್ಯೆ ಒಕ್ಕಲಿಗರ ನಿಯೋಗ ಒಂದು AICC ಅಧ್ಯಕ್ಷರನ್ನು ಭೇಟಿ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದೆ ಒಕ್ಕಲಿಗರ ನಿಯೋಗ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮುಂದೂಡುವಂತೆ ಮನವಿ ಮಾಡಿದ್ದಾರೆ. ಎಂ ನಾಗರಾಜ್ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಕೆಲ ನ್ಯೂನತೆಯನ್ನು ಸರಿಪಡಿಸಿ ಸಮೀಕ್ಷೆಯನ್ನು ಕೈಗೊಳ್ಳುವಂತೆ ಒತ್ತಾಯ ಮಾಡಲಾಗಿದೆ. AICC ಅಧ್ಯಕ್ಷರನ್ನು ಭೇಟಿ ಮಾಡಿದಂತಹ ಒಕ್ಕಲಿಗರ ನಿಯೋಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ ಒಕ್ಕಲಿಗರ ನಿಯೋಗ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮುಂದೂಡಬೇಕು ಅನ್ನುವಂಥ ಮನವಿ. ಎಂ ನಾಗರಾಜ್ ಅನ್ನುವಂಥವರ ನೇತೃತ್ವದಲ್ಲಿ ಹೋಗಿರುವಂತಹ ಒಕ್ಕಲಿಗರ ನಿಯೋಗ ಭೇಟಿ ಮಾಡಿ ಮನವಿಯನ್ನು ಮಾಡಿದ್ದಾರೆ. ಇದರಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಆ ನ್ಯೂನತೆಗಳನ್ನು ಸರಿಪಡಿಸಿ ಅಂತ ಕೇಳಿದ್ದಾರೆ. ಸರಿಪಡಿಸಿ ಅಂತ ಒಕ್ಕಲಿಗರ ನಿಯೋಗ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದೆ. ಭೇಟಿ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂತಹ ಕೆಲಸ ಮಾಡಿ, ಎಲ್ಲವೂ ತೊಂದರೆಗಳೇನಿದ್ದಾವೆ ಅವೆಲ್ಲವನ್ನು ಸರಿಪಡಿಸಿ ತಾವು ಮುಂದೂಡುವಂತೆ ಮನವಿಯನ್ನು ಮಾಡಿ ಅಂತ ಕೇಳಿದ್ದಾರೆ. ಈ ಜಾತಿ ಪ್ರಮಾಣದಲ್ಲಿ ಯಾರು ಕೂಡ ಜಾತಿನ ಹೋಗಿ ಹಿಯರಿಂಗ್ ಮಾಡಿ ಅವ್ರನ್ನ ತಗೊಳ್ಳುವಂಥದ್ದಾಗ್ಲಿ ಮತ್ತೆ ಕುಲಶಾಸ್ತ್ರ ಅಧ್ಯಯನ ಮಾಡಿ ತಗೊಳ್ಳುವಂಥದ್ದು ಮಾಡಿಲ್ಲ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಕೂಡ ಮಾಡಿ ಒಂದು ಮುಂದಿನ ದಿನಗಳಲ್ಲಿ ಒಂದು 2-3 ತಿಂಗಳಲ್ಲಿ ಪರಿಶೀಲನೆ ಮಾಡಿ ಮುಂದೂಡಿ ಅಂತಕ್ಕಂಥದ್ದನ್ನ ಮಾತನ್ನ ಹೇಳಿದ್ದೀವಿ. ಒಂದು ಈಗಾಗಲೇ ಏನು ಈಗ ಇವತ್ತಿಂದ ಪ್ರಾರಂಭವಾಗಿರ್ತಕ್ಕಂಥ ಹಾಪ್ಗೆ ಇನ್ನ ಸರ್ಕಾರನೇ ಅದಕ್ಕೆ ಒಂದು ತರಬೇತಿಯನ್ನು ಕೂಡ ನೀಡಿಲ್ಲ, ಹಾಪ್ಗೂ ಕೂಡ ಅದನ್ನ ಇನ್ಸ್ಟಾಲ್ ಮಾಡಿಲ್ಲ. ಒಂದು ಎರಡನೇದು ಈಗ ಏನು ಇರ್ತಕ್ಕಂಥ ಸೆಟ್ಲೈಟ್ ಇದರಲ್ಲಿ ಗುರುತಿಸಿ ಮನೆಗಳನ್ನ ಮಾಡಿರ್ತಕ್ಕಂಥದ್ದು 150 ಒಂದು ವಾರ್ಡ್ಗಳನ್ನಾಗಿ ಅವು ಕೂಡ ಸರಿಯಾಗಿ ಮಾಹಿತಿ ಇಲ್ದಲೆ ಅವ್ರಿಗೂ ಕೂಡ ಸರಿಯಾದ ಮಾಹಿತಿ ತರಬೇತಿದಾರರಿಗೆ ದೊರಕಿಲ್ಲ. ಅದಕ್ಕಿಂತ ದಯವಿಟ್ಟು ಮುಂದೂಡಿ ಅಂತೇಳಿ ನಮ್ಮ ರಾಜ್ಯದ ಒಕ್ಕಲಿಗ ಸಮುದಾಯ ಏನು ನಮ್ಮ ಪರಮ ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ತೀರ್ಮಾನ ಆಯಿತು. ನಮ್ಮ ಸಮಾಜದ ಮಂತ್ರಿಗಳು, ಶಾಸಕರುಗಳು ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಬಂದಿದ್ರು. ಅವ್ರಿಗೂ ಕೂಡ ನಾವು ಮನವಿ ಮಾಡಿದ್ದೀವಿ. ಈಗ ಅದನ್ನ ನಾನು